ನಯನಿ, ನಾಗರಾಜ ಬರ್ತಾ ಇದ್ದಾನೆ. ನಾಗರಾಜ, ನಾಗರಾಜ, ಏನಿದು? ಅಮ್ಮನವ್ರ ಪ್ರಸಾದನ ಯಾಕೆ ಹೀಗೆ ಮಣ್ಪಾಲ್ ಮಾಡಿದೆ? ನಯನಿ, ನಾಗರಾಜನೇ ಹೀಗೆ ಮಾಡಿದಾನೆ ಅಂದಮೇಲೆ ಈ ಪ್ರಸಾದದಲ್ಲಿ ವಿಷ ಬೆರೆತಿರ್ಬಹುದೇನೋ. ಹಾಗಂದ್ರೆ ಹೇಗ್ ಸ್ವಾಮಿ? ಅದನ್ನ ಮನೆಯಿಂದ ತಗೊಂಬಂದಿದ್ದು ನಾವೇ. ನಮ್ ಪ್ರಾಣ ನಾವೇ ತೆಕ್ಕೊಳ್ಳೋಕ್ಕಾಗತ್ತಾ? ಹಾಗೆ ಮಾಡ್ತಾರ ಯಾರಾದರೂ? ಅಲ್ಲವಾ? ಒಬ್ಬರನ್ನೊಬ್ರು ಯಾರೂ ದ್ವೇಷಿಸದೇ ಇರೋ ಹಾಗೆ ಏನೇ ನಡೆದ್ರೂ ಕೂಡ ನಮ್ಮೊಳ್ಳೇದಕ್ಕೆ ಅಂತ ಅನ್ಕೊಳ್ಳಿ. ಅಮ್ಮನವರು ಹೀಗೆ ನಡಿಬೇಕು ಅಂತಲೇ ಮಾಡಿರ್ತಾರೆ. ಸರಿಯಾದ ಕಾರಣ ಏನೋ ಇರುತ್ತೆ. ಹೌದು, ಎಲ್ಲ ಅಮ್ಮನವ್ರ ದಯೆ. ನಡೆದಿದ್ದು ಒಳ್ಳೇದಕ್ಕೆ ಅನ್ಕೊಳ್ಳೋಣ. ಅಯ್ಯೋ, ಹಾವು ಮೇಲಿಂದ ಆಕಾಶದಿಂದ ಹೆಂಗೆ ಸಾಧ್ಯ ಅದು? ಆಕಾಶದಿಂದ ಹಾವು ಅದು ಹೇಗೆ ಸಾಧ್ಯ? ಅಯ್ಯೋ, ಹೆಂಗೆ ಬಿತ್ತದು ಮೇಲಿಂದ ಕೆಳಗೆ? ಹೆಂಗೆ? ಏನು ಅರ್ಥ ಆಗ್ತಿಲ್ವೇ? ಏನ್ ಮಾಡ್ತಿದ್ಯಾ? ಲಾಜಿಕ್ ಹುಡುಕ್ತಾ ಇದ್ದೆ ಮಾಮ್. ಕುಡ್ದಿದ್ಯೇನೋ? ನೋ ನೋ ಮಾಮ್. ಮತ್ತ್ಯಾಕೋ ಗಾಳಿಲ್ ಬರಿತಾ ಇದ್ಯಾ? ಹಾ ಮಾಮ್, ಗಿಳಿ ಅಂದ್ರೆ ಹಕ್ಕಿ, ಅದಕ್ಕೆ ರೆಕ್ಕೆ ಇರುತ್ತೆ. ಅಯ್ಯ, ಹಾವುಗೆ ಬಾಲ ಇರುತ್ತಲ್ವಾ, ಹೇಗಾರುತ್ತೆ? ಆಂಜನೇಯ ಸ್ವಾಮಿಗೆ ರೆಕ್ಕೆಗಳಿಲ್ಲ, ಹೇಗ್ ಹಾರ್ತಾನೆ ಅಂತೀಯ? ಓ, ಲಾಜಿಕ್ ಇದೆ ಮಾಮ್, ನನಗದು ಒಳಿಲೇ ಇಲ್ಲ. ವೀಳ್ಯದೆಲೆ ಹಾರಾನ ಬಾಯಲ್ ಕಚ್ಕೊಂಡಿದ್ದ ನಾಗರಾಜನ್ನ ಚಿಕ್ಕ ಪಕ್ಷಿಯಾಗಿದ್ದ ಗಿಳಿ ಹೊತ್ಕೊಂಡ್ ಬಂದಿದೆ ಅಂತಂದ್ರೆ ಹನುಮಂತನ ಆಶೀರ್ವಾದ ಇದೆ ಅಂತಾನೆ ಅರ್ಥ. ಹಾವು ಬರ್ದಾಗ ನೋಡ್ಕೊಳ್ಳಿ ಅಂತ ಅಖಂಡ ಸ್ವಾಮಿಗೆ ಹೇಳಿದ್ವಿ, ಆದ್ರೆ ಪಕ್ಷಿಗಳು ಬರ್ದಾರ ಹಾಗೆ ನೋಡ್ಕೊಳ್ಳಿ ಅಂತ ಹೇಳ್ಬೇಕಿತ್ತಲ್ವಾ? ಅವ್ರನ್ನೇನಾದ್ರೂ ಪಕ್ಷಿ ಹಿಡಿಯೋರು ಅಂದ್ಕೊಂಡಿದ್ಯಾ? ದೊಡ್ಡ ಮಾತೆ, ಒಳಗಡೆ ಬರಬಹುದಾ? ಬಾಗ್ಲನ್ ತಟ್ಟೋ ಗೋಡೆನ್ ತಟ್ಟೋ ಮೇ ಐ ಕಮ್ ಇನ್ ಅಂತ ಕೇಳ್ಬೇಕು. ಸಂಸ್ಕಾರ ಗೊತ್ತಿಲ್ದವನ ಹತ್ರ ಹೋಗಿ ಸಂಸ್ಕಾರದ ಬಗ್ಗೆ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ವಲ್ಲಭ, ನೀನ್ ಸುಮ್ಮನೆ ಮಾತಾಡ್ದೆ ನಾನು ಹೇಳೋದನ್ನ ಕೇಳಿಸ್ಕೊ. ನಾನೇನಾದ್ರೂ ಗೋಡೆನೋ ಬಾಗ್ಲನ್ನೋ ತಟ್ಟಿದ್ರೆ ಅದು ಮುರಿದು ಹೋಗ್ಬಿಡ್ಬಹುದು ಅಂತ ಮರ್ಯಾದ ಪೂರ್ವಕವಾಗಿ ಒಳಗಡೆ ಬರಲ್ಲ ಅಂತ ಕೇಳಿದೆ. ಓಹೋ, ನಿನ್ನೇನ್ ನೀನ್ ದೊಡ್ಡ ಹೋರಿ ಅಂದ್ಕೊಂಡಿದ್ಯಾ? ಕೊಂಬಿದ್ರೆ ಅಲ್ವಾ ಮಾತೆ ಗುಮ್ಮೋ ಹೋರಿ ಅನ್ನೋದು. ಹಾಗಿದ್ರೆ ನಮ್ಮ ಮಾಮ್ ತಲೆ ಮೇಲೂ ಕೊಂಬುಗಳಿದಾವೆ, ಅವರು ಹೊರೆ ಹಾಕ್ತಾರ? ಏಯ್, ನೀವು ಸುಮ್ನೆ ರೀ ಮಾಮ್. ದೊಡ್ಡ ಬುದ್ಧಿವಂತನ ತರ ಮಾತಾಡ್ತಾನೆ. ಸೊಳ್ಳೆ ಬರಬಾರ್ದು ಅಂತ ಊದ್ಬತ್ತಿ ಹಚ್ಚು ಅಂದ್ರೆ ಇಲ್ಲೇ ನಿಂತಿದ್ಯಲ್ಲ ನಂದೀಶ. ಅನುಮತಿನ ತಗೊಂಡು ಬಾ ಡಮ್ಮಕ್ಕ. ಹೆಣ್ಮಕ್ಳಿರೋ ಜಾಗದಲ್ಲಿ ಅನುಮತಿ ಯಾಕೆ?
ಇಲ್ಲಿರೋದು ನಾನೊಬ್ಳೇ ಅಲ್ವಾ ಲೇಡಿ ಅಂತ. ಮಾಮ್ ಇವ್ರಿಗಿವ್ರೆ ಮಾತಾಡ್ಕೊಂಡು ನಗ್ತಿದ್ದಾರೆ ಅಂತ ಅನ್ಸತ್ತೆ. ಏಯ್ ಬರ ಇಲ್ಲಿ. ಹೇಳು ವಲ್ಲಭ. ಹಾ ಇವಾಗ ನೀನ್ ಹೊಡೆದ್ರೆ ಗೋಡೆ ತೂತಾಗುತ್ತೆ ಅಂತ ಬಿಲ್ಡಪ್ ಕೊಡ್ತಿದ್ಯಾ ಅಲ್ವಾ? ಹೊಡೆದ್ರೆ ಅಲ್ಲವಲ್ಲ ಬಾ, ಗುಮ್ಮಿದ್ರೆ. ಏನೋ ಒಂದ್ ಬಿಡು, ಬರ ನಾನು ಹೊಟ್ಟೆ ಗುದಿ, ಬರ. ಏಯ್ ನಿನ್ಗೇನ್ ಹುಚ್ಚ ಹೇಗೆ? ಮಾಮ್ ಗುಮ್ಮೋದಕ್ ಬಂದ ತಕ್ಷಣ ನಾನು ಸೈಡ್ಗೆ ಹೊಟ್ಟೋಗ್ತೀನಿ, ಅವನ್ ಹೋಗಿ ಗೋಡೆ ಗುದ್ಕೋತಾನೆ. ಏಯ್ ಇವ್ರ ಜೊತೆ ಏನು ಆಟ? ಅಯ್ಯೋ ನೀವು ಸುಮ್ಮನೆ ರೀ ಮಾಮ್. ನಂದೀಶ ಬಾರ, ಕಮಾನ್ ಮಾವ್, ಬಾ. ಗುಮ್ಲೇಬೇಕಾ ವಲ್ಲಭ? ಏ ಬಾರ, ಮಾತಾಡಿ ಸಾಕು. ಅಂಬಾ ಶಿವಶಂಭೋ. ಏಯ್ ಬೇಡ್ವೋ? ನೀವು ಸುಮ್ಮನೆ ರೀ ಮಾಮ್, ಬಾರ. ಶಿವಶಂಭೋ. ಏಯ್ ಬೇಡ್ವೋ? ಇಡಿಯಟ್, ತಲೆ ಕೆಟ್ಟೊಂತರ ನನ್ನ ಎಳಿತಿದ್ಯಲ್ಲೋ. ಅದು ತಪ್ಪಿಸ್ಕೊಳ್ಳೋಣ ಅಂತ ಹೋದೆ ಮಾಮ್. ಊದ್ಬತ್ತಿ ತಗೊಳ್ಳಿ. ನಿನ್ ಅದೃಷ್ಟ ಚೆನ್ನಾಗಿದೆ ವಲ್ಲಭ. ಯಾಕೆ? ನಂದೀಶನ್ ತಲೆ ನಿನ್ ಹೊಟ್ಟೆಗೆ ತಾಕಿದಿದ್ರೆ ಅಗರಬತ್ತಿನ ನಿನ್ನ ತಲೆ ಹಿಂದೆ ಇಟ್ಟಿರೋರು ವಲ್ಲಭ. ನಡಿ ಡಮ್ಮಕ್ಕ. ಅಲ್ಲ ಇವ್ರೇನ್ ಹೇಳಿದ್ರು ಮಾಮ್? ನಿನ್ ಸತ್ತು ಹೋಗ್ತಿದ್ಯಾ ಅಂತ ಹೇಳು. ನೈನಿ, ನಾನು ನೋಡಿದ ತಕ್ಷಣ ಸ್ಮೈಲ್ ಮಾಡ್ತಿದ್ದೆ. ಈ ರೀತಿ ಈಗ ಸೈಲೆಂಟಾಗಿ ನಿಂತಿದ್ಯಾ ಅಂತಂದ್ರೆ ಏನೋ ಡೀಪಾಗಿ ಯೋಚನೆ ಮಾಡ್ತಾ ಇದೀಯಾ, ಏನು ಅಂತ ಹೇಳಿ ನೈನಿ. ಅಮ್ಮನವ್ರ ಪ್ರಸಾದ ಒಂದು ತುತ್ತು ಸಿಕ್ಕಿದ್ರು ಅದೃಷ್ಟ ಅನ್ಕೋತಾರೆ ಯಜಮಾನ್ರೆ. ಅಂಥದ್ರಲ್ಲಿ ಅಮೃತಕ್ಕೆ ಸಮಾನ ಆಗಿರೋ ನೈವೇದ್ಯಕ್ಕೆ ವಿಷ ಬೆರೆಸೋ ಅಂತ ಕಟಕರು ಯಾರಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೆ. ಇನ್ಯಾರು? ನಮ್ಮ ನಿಮಗೆ ಗೊತ್ತಾ ಅವರು? ಇಲ್ಲ ನೈನಿ, ಮನೆಯವ್ರಾಗಿರ್ತಾರೆ ಅಂತ ಹೇಳಕ್ ಕೊಟ್ಟಿದ್ದೆ. 10 ಜನದ ಮೇಲಿದ್ದೀವಿ, ಅವರಲ್ಲಿ ಯಾರು? ಇಂಥವ್ರೇ ಅಂತ ಗೊತ್ತಾದ್ರೆ ನೀನು ಯಾಕೆ ಯೋಚನೆ ಮಾಡ್ತಿದ್ದೆ? ಇಷ್ಟೊತ್ತಲ್ಲಿ ಇಲ್ಲಿ ಯಾಕೆ ಇರ್ತಿದ್ದೆ? ನಾವೇ ಸ್ಟ್ರೈಟಾಗಿ ಅವ್ರ ಹತ್ರಕ್ಕೆ ಹೋಗಿ ಕೇಳ್ತಿದ್ವಲ್ಲ. ಆದರೆ ಎಲ್ಲರೂ ಪ್ರಸಾದ ತಿನ್ನಕ್ಕೆ ರೆಡಿಯಾಗಿದ್ವಿ. ತಿನ್ನಿದ್ರೆ ಯಾರೂ ಬದುಕ್ತಾ ಇರಲಿಲ್ಲ. ಅಂಥ ಸಾಹಸ ಯಾರು ಮಾಡ್ತಾರೆ? ಅದು ಕೂಡ ಒಪ್ಕೋಬೇಕು. ಹಾಗೆ ಯೋಚನೆ ಮಾಡಿದ್ರೆ ಯಾರ ಮೇಲೂ ಅನುಮಾನ ಪಡೋಕ್ಕಾಗಲ್ಲ ಅಲ್ವಾ? ಪಾಯ್ಸನ್ ಬೈ ಮಿಸ್ಟೇಕ್ ಮಿಕ್ಸ್ ಆಗಿರುತ್ತಾ? ಹಾಗಾಗಿರಲ್ಲ. ನೀನು ಯಾರ ಮೇಲೆ ಡೌಟ್ ಪಡ್ತಿದೀಯ ಅಂತ ನನಗಂತೂ ಗೊತ್ತಿಲ್ಲ, ಆದರೆ ನಾನಂತೂ ನಿನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀನಿ. ಅದೇ ಯಜಮಾನ್ರೆ ಹೀಗಂತಿದ್ದೀರಾ? ಪ್ರಸಾದದಲ್ಲಿ ವಿಷ. ನೈನಿ, ನೀನು ಮಿಕ್ಸ್ ಮಾಡಿದೀಯ ಅಂತ ಹೇಳ್ತಾ ಇಲ್ಲ. ಯಾರಾದರೂ ಏನನ್ಕೋತಾರೆ? ಯಾರಿಗೆ ಅಪಾಯ ಬಂದರೂ ನೈನಿಗೆ ಗೊತ್ತಾಗುತ್ತೆ ಅಂತಾರೆ. ಮತ್ತು ಅಷ್ಟು ಜನ ಪ್ರಸಾದನ ತಿನ್ನಬೇಕು ಅಂತ ಅಂದ್ಕೊಂಡಾಗ ಆ ವಿಷಯ ನಿನಗೆ ಹೇಗೆ ಗೊತ್ತಾಗದೆ ಹೋಯ್ತು ಅಂತ. ಇದು ಸರಿನೇ. ಅದರಲ್ಲಿ ವಿಷ ಇರಲಿಲ್ಲ ಅಂತೀರಾ? ಚೆನ್ನಾಗಿ ಕೇಳಿದೆ. ಕೆಟ್ಟದಾಗದೆ ಏನಾದರೂ ಇದ್ದಿದ್ರೆ ನಾಗರಾಜ ಆಗಲಿ ಶಿವ ಆಗಲಿ ಅಷ್ಟು ರಿಸ್ಕ್ ಮಾಡ್ತಾನೆ ಇರಲಿಲ್ಲ. ಎಲ್ಲರೂ ಪ್ರಾಣನ ಕಾಪಾಡೋದಕ್ಕೋಸ್ಕರನೇ ಶಿವ ನಾಗರಾಜ ಬಂದಿದ್ದು. ಹೌದು ಯಜಮಾನ್ರೆ, ಮೇಲಿಂದ ಯಾಕೆ ಬರಬೇಕಿತ್ತು? ಶಿವನ್ನೇ ಕೇಳಬೇಕು. ಈಗೆಲ್ಲ ಅರ್ಥ ಆಗ್ತಿದೆ. ಸ್ವಾಮೀಜಿಯವರು ನಾಗರಾಜ ಅಲ್ಲಿ ಖಂಡಿತ ಬರಬೇಕು ಅಂದಾಗ ಅವ್ನು ಬರಬಾರ್ದು ಅಂತ ಯಾರೋ ಪ್ಲಾನ್ ಮಾಡಿದ್ದಾರೆ.
ಯಾವ ರೀತಿಲಿ ಅವನನ್ನು ತಡಿಬೇಕು ಅಂತ ನೋಡಿದ್ರೋ ಗೊತ್ತಿಲ್ಲ, ಆದರೆ ಇದ್ರ ಹಿಂದೆ ದೊಡ್ಡ ಪ್ಲಾನೇ ಇದೆ. ನೀನು ಹೀಗೆ ಯೋಚನೆ ಮಾಡ್ತಿದ್ರೆ ಬೆಳಕರಿಯತ್ತೆ ಅಷ್ಟೇ. ವಿಶಾಲಕ್ಷಮ್ಮ ಅವಳಿಗೆ ಹಾಕಚ್ಚುತ್ತಾ ಏನು ಮಾಡಿದ್ಲು ಅಂತ ಹೀಗಾಗುತ್ತೆ? ನೈನಿ ನೈನಿ ಆ, ಏನಾಯ್ತು? ಯಜಮಾನ್ರೆ, ಜಾಸ್ತಿ ಯೋಚನೆ ಮಾಡಿದ್ರೆ ಹೆಲ್ತ್ ಹಾಳಾಗುತ್ತೆ. ಕಾಪಾಡೋರೆ ಕಚ್ಬಿಟ್ರೆ? ಏನಂದೆ? ಆ, 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 ಏನಿಲ್ಲ ಏನಿಲ್ಲ. ಏನೋ ಹೇಳೋದಕ್ಕೆ ಬರ್ತೀಯಾ, ಅದೇನು ಅಂತ ಅರ್ಥ ಆಗದೆ ಏನು ಅಂತ ಕೇಳಿದ್ರೆ ಹೇಳೋದಿಲ್ಲ. ಈಗ ನಾನು ನಿನ್ನಲ್ಲಿ ನೀನೇ ಮಾತಾಡ್ಕೋತಿದ್ರೆ ಏನು ಅಂತ ಹೇಗೆ ಗೆಸ್ ಮಾಡಲಿ ನಾನು? ನಾಳೆ ಎಲ್ಲರೂ ಸ್ವಲ್ಪ ಹುಷಾರಾಗಿರ್ಬೇಕು. ಗ್ರಹಣ ಬರ್ತಿದ್ಯಾ? ಇಲ್ಲ ಯಜಮಾನ್ರೆ, ಎಚ್ಚರಿಕೆಯಿಂದ ಇಲ್ಲ ಅಂದರೆ ಕತ್ಲಲ್ಲಿ ಹಗ್ಗ ನೋಡಿದ್ರು ಹಾವು ಅನ್ಕೋತೀವಿ, ಬಾಲ ತುಳಿದ್ರೆ ಕಚ್ಚಿಬಿಡುತ್ತೆ. ಹಗ್ಗ ಹಾವೇಗಾಗುತ್ತೆ, ಬಾಲ ಹೇಗೆ ತುಳಿತೀವಿ? ನನಗೇನು ಅರ್ಥ ಆಗ್ತಿಲ್ಲ. ಕೇಳ್ಬೋದು ಅಂತ ಹೊರಟೋಗ್ಬಿಟ್ಲಾ? ಅಯ್ಯೇ, ಸುಮನಾ ಸುಮನಾ ಸುಮನಾ, ನಿನ್ನೆ ಹೇಯ್, ಏನ್ ಬೇಕು ನಿಮ್ಗೆ? ಕನ್ಫರ್ಮೇಷನ್ಗೋಸ್ಕರ ಕೇಳಿದೆ ಬಿಡು. ಮಲ್ಕೊಂಡಿದ್ಯಾ ಅಂತ ಅನಿಸ್ಲಿಲ್ಲ, ಹೋಗಿದ್ಯಾನೋ ಅನ್ಕೊಂಡಿದ್ದೆ. ನೆಮ್ಮದಿಯಿಂದ ನಿದ್ದೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ನೀವು ಬಿಡಲ್ಲ ಅನ್ಸತ್ತೆ. ಡಿಸ್ಟರ್ಬ್ ಮಾಡಿದ್ರೆ ಐ ಆಮ್ ಸಾರಿ. ಏನ್ ಹಾಗೆ ನೋಡ್ತಿದ್ದೀರಾ? ಕಾಲಲ್ಲಿ ಕಾಲುಂಗ್ರ ಇಲ್ಲ, ಕೈಲಿರೋ ಬಳೆನೂ ತೆಗೆದ್ಬಿಟ್ಟಿದ್ಯಾ, ಕತ್ತಲ್ಲಿರೋ ಮಂಗಲಸೂತ್ರನೂ ತೆಗೆದಿರ್ತೀಯ ನೀನು. ಕಾರಣ ಏನು ತಿಳ್ಕೊಬೋದಾ? ಹಣೆಲ್ ಬೊಟ್ಟು, ತಲೆಲ್ ಹೂವ ಕೂಡ ಇಲ್ಲ, ನೋಡಿದ್ರಾ? ಅದೇ ಯಾಕೆ ಅಂತ. ನಾನ್ ಅಲಂಕಾರ ಮಾಡ್ಕೊಂಡು ಮುತ್ತೈದೆ ತರ ಇರೋದ್ರಿಂದ ನನಗ್ ಬರೋ ಲಾಭ ಆದ್ರೂ ಸುಖ ಆದ್ರೂ ಏನಾದ್ರೂ ಇದೆಯಾ? ಹಾಗಿದ್ರೆ ದುಡ್ಡು ಕೊಡಲ್ವೇ? ನಿನಗೆ ಗೌರವ ಮಾತ್ರ ಖಂಡಿತವಾಗ್ಲೂ ಕೊಡ್ತಾರೆ. ಈ ಟೈಮಲ್ಲಿ ಹೊರಗೆ ಹೋದ್ರೆ ಊರ್ ಸುತ್ತಕ್ಕ ಅಂತ ಕೇಳ್ತಾರೆ. ಮನೇಲಾದ್ರೂ ನಿಂಗೆ ಮರ್ಯಾದೆ ಇರ್ಬೇಕಲ್ಲ. ಭಾರ ಆಗ್ತಿತ್ತು ಅಂತ ತೆಗ್ದಿಟ್ಟಿದೀನಿ, ಆದ್ರೂ ನಮ್ ನಡುವೆ ಜಗಳ ಹೊರತು ಸಂಸಾರ ಇಲ್ವಲ್ರಿ. ನಿಮ್ಗ್ಯಾಕೆ ಈ ಕಾಳಜಿ? ಹೋಗ್ ಮಲ್ಕೊಳ್ರಿ. ದರಿದ್ರನ ಅಂಟಿಸ್ಕೋಬೇಕು ಅನ್ಕೊಳ್ಳೋರ ಹೀಗೆ ಮಾಡ್ತಾರೆ. ನನ್ ಕಳಕಳಿಯಾಗಿರ್ಬೇಕು ಅಂತ ನಿಮ್ ಮನ್ಸಲ್ಲಿ ಏನಾದ್ರು ಇದ್ರೆ ನಿಮ್ಗಿಷ್ಟ ಇರೋ ಹಾಗೆ ನನ್ನ ರೆಡಿ ಮಾಡಿಸ್ತಿದ್ರಿ. ನೀವೇನೇನ್ ಮಾಡಿದೀರಾ ಅನ್ನೋದನ್ನೆಲ್ಲ ಮರ್ತ ಹೋಗಿ ಈಗ ಬಂದು ನೀನ್ ಯಾಕೆ ಈ ತರ ಇದೆಯಾ ಅಂತ ಕೇಳ್ತಿದ್ದೀರಾ? ನಿನಗದ್ನ ಹೇಳಲೇಬೇಕಾಗಿಲ್ಲ, ಆದ್ರೂ ಹೇಳ್ತೀನಿ ಕೇಳು. ಮುಖನ ಸಿಂಡ್ರಿಸ್ಕೊಳ್ಳೋರು ಎಂಥ ಮೇಕಪ್ ಮಾಡ್ಕೊಂಡ್ರು ಚೆನ್ನಾಗಿ ಕಾಣಲ್ಲ, ಹೇಗೂ ಲಕ್ಷಣವಾಗೂ ಇಲ್ಲ. ಸೌಂದರ್ಯ ಅನ್ನೋದಂತೂ ಕೇಳಲೇಬೇಡ. ನೀನು ಹೆಣ್ಣು ಅಂತ ಮರಿತಾ ಇರೋ ಈ ಮನೆಯವರು ಅದನ್ನು ನೆನಪು ಮಾಡಿಸೋ ಅಂಥದ್ದನ್ನೆಲ್ಲ ಬಿಚ್ಚಿಟ್ರೆ ನಿನ್ನ ಏನಂತಾರೆ ಅಂತ ನೀನೇ ಯೋಚನೆ ಮಾಡು. ನನ್ ಬಗ್ಗೆ ಏನಂದ್ರೂ ಪರವಾಗಿಲ್ಲ, ನಿಮ್ ಬಗ್ಗೆ ಏನು ಹೇಳ್ದಿದ್ರೆ ಸಾಕು. ಇವಾಗೇನೂ ಹೇಳಲ್ಲ, ಯಾವತ್ತೋ ಒಂದಿನ ಸಾಕ್ಷಿಗಳೆಲ್ಲ ಸಿಕ್ಮೇಲೆ ಆವಾಗ ನೋಡ್ಕೋತೀನಿ ನಿನ್ನ. ನಾನೇನ್ ಮಾಡಿದೆ? ಪ್ರಸಾದದಲ್ಲಿ ವಿಷ ಬೆರೆಸಿದ್ದಾರೆ ಅಂತ ಅದಕ್ಕೆ ನಾಗರಾಜ ಬಂದು ಪ್ರಸಾದನ್ನ ಚೆಲ್ಲಿ ಹೋಗಿದ್ದ ಕಾರಣಕ್ಕೆ ಎಲ್ಲರೂ ದೇವ್ರಿಗೆ ಕೈ ಮುಗಿದ್ರು. ಆದರೆ ನಾನಂತೂ ಅದನ್ನು ಮಾಡಿದವರು ಯಾರು ಅಂತ ಕಂಡುಹಿಡಿಬೇಕು ಅಂದ್ಕೊಂಡೆ. ಅದಕ್ಕೇನೀಗ? ಅದ್ ನಿಮಗ್ ಟೈಮ್ ಪಾಸ್ ಆಗದೆ ನೀವು ಮಾಡ್ತಿರೋ ಕೆಲಸ ಅಂತ ನಾನು ಅನ್ಕೋತೀನಿ. ಆ ಪ್ರಯೋಗದಲ್ಲಿ ನಿನ್ನ ಕೈವಾಡೋನು ಇದೆಯೇನೋ ಅನ್ಕೋತಿದ್ದೀನಿ.
ಇದ್ಯಾ? ನೀನು ಕೇಳಬಾರ್ದು. ಆ, ಇದ್ರೆ ನೀನಿರಲ್ಲ. ಅವತ್ತು ನಿನ್ನ ದೇಹದ ಮೇಲೆ ಅಲಂಕಾರನೂ ಮಾಡೋದಿಲ್ಲ. ಯಾಕಂದ್ರೆ ನಿನ್ನ ಪ್ರಾಣ ಹೋದ್ಮೇಲೆ, ತೆಗೆದ್ಮೇಲೆ ಒಂದು ಮೂಗ್ಬಟ್ಟು ಕೂಡ ನಿನ್ನ ದೇಹದ ಮೇಲೆ ಇರಕ್ಕೆ ಬಿಡಲ್ಲ. ಈಗ ಬೆಡ್ಶೀಟ್ ಹೊತ್ಕೊಂಡಾಗೆ ಬಿಳಿ ಬಟ್ಟೆ ಹೊದಿಸಿ ಹೂತಾಕ್ಬಿಡ್ತಾರೆ. ಇವ್ರಿಗೆ ಅನುಮಾನ ಬಂದಿದೆ ಅಂತ ಅನ್ಸುತ್ತೆ. ಬೊಡ್ಡಮ್ಮ ಏನಾದ್ರೂ ಕಾಣಿಸ್ಕೊಂಡ್ರೆ ದೇವಸ್ಥಾನದಲ್ಲಿ ಆಗಿದೇನು ಹೇಳಲ್ವಲ್ಲ. ನಾಳೆನೇ ಮಾಘ ಪೌರ್ಣಮಿ. ಅವಳು ಹೇಳ್ದಾಗೆ ಬಂದ್ಬಿಡ್ತಾಳ. ನಮಸ್ಕಾರ ದೊಡ್ಡ ಬುಡ್ಡಮ್ಮ. ಹಾ, ಮಾತ್ ಕಲ್ತಿರೋ ಪಕ್ಷಿನಾ ನೀನು? ನನಗ್ ಮಾತ್ರ ಬರುತ್ತೆ. ನಿನ್ ಕೈಯಲ್ಲಿ ಮನುಷ್ಯಲಾಗಿ ಬದಲಾಗುವಂತ ಶಕ್ತಿ ಇದೆ ಅಲ್ವಾ? ಅದೇನೇ ಇರ್ಲಿ, ನಿನಗೆ ಕೃತಜ್ಞತೆ ಹೇಳಕ್ ಬರಲ್ಲ ಬಿಡು. ಯಾಕಾಗ ಹೇಳ್ತಿದ್ಯಾ? ನಿನ್ ಗಂಡ ನಾಗರಾಜನ್ನ ನಾ ಹೊತ್ಕೊಂಡ್ ಬಂದಿದ್ದಕ್ಕೆ ಒಂದು ಚಿಕ್ಕ ಥ್ಯಾಂಕ್ಸ್ ಆದ್ರೂ ಹೇಳ್ದ್ಯಾ ನೀನು? ಅಯ್ಯೋ, ಹಾಗನ್ಕೋಬೇಡ. ಮನ್ಸಲ್ಲಿ ನಿನ್ ಬಗ್ಗೆ ಎಷ್ಟು ನೆನ್ಸ್ಕೊಂಡೋ ನೀನು ಗೊತ್ತಿಲ್ಲ ಅದು. ಸರಿ ಬಿಡು, ಈಗ ಯಾಕೆ ಮನೆ ಹತ್ರ ಬಂದಿದ್ಯಾ? ಉಲೂಚಿ ಪಾಪ ನೋಡಕ್ ಬಂದಿದ್ದಾಳೆ ಶಿವ. ಎತ್ಕೊಂಡ್ ಹೋಗ್ತೀಯಾ ಏನು? ಕಡೆ ಪಕ್ಷ ಎತ್ಕೊಳಕ್ಕೂ ಬಿಡಲ್ಲ ಸುಮನ. ಖಂಡಿತ ಎತ್ಕೊಳಕ್ ಬಿಡ್ತಾಳೆ ಡಮ್ಮಕ್ಕ. ಇವತ್ತು ಮಾಘ ಪೌರ್ಣಮಿ ಅಲ್ವಾ? ಇವತ್ತು ಒಂದು ಹೊತ್ತು ಉಲೂಚಿನ ಎತ್ಕೊಂಡು ಆಡಿಸ್ಬೋದು ಅಂತ ಸುಮನ ನಂಗೆ ಮಾತು ಕೊಟ್ಟಿದ್ದಾಳೆ. ಹಾಗೆ ಕೊಡಲ್ವಲ್ಲ, ಅದ್ರ ಹಿಂದೆ ಏನೋ ಪ್ಲಾನ್ ಇದ್ದೇ ಇರತ್ತೆ. ನಾಗವೇಣಮ್ಮ ಏನ್ ಸಹಾಯ ಮಾಡಿದಾರೋ ಏನೋ. ಶಾಂಭವಿ ಅಮ್ಮವ್ರ ದೇವಸ್ಥಾನದ ಹತ್ರ ವಿಷ ಪ್ರಯೋಗ ನಡೆಯುತ್ತೆ ಅಂತ ನೈನಿ ಹತ್ರ ಹೇಳಕ್ ಬಂದಿದ್ದೆ. ಯಾರಿಗೂ ಹೇಳದ್ ಬೇಡ, ಹೇಳ್ದೆ ಸುಮ್ಮನಿದ್ರೆ ನಿನ್ಗೊಂದು ಇಡೀ ದಿನ ಉಲೂಚಿನ ಎತ್ಕೊಳಕ್ ಬಿಡ್ತೀನಿ ಅಂತ ಮಾತು ಕೊಟ್ಟು ಮಾತಲ್ಲಿ ನನ್ನನ್ನು ಕಟ್ಟಾಕ್ಬಿಟ್ಲು ನಂದಿಶಾ. ಅಂದ್ರೆ ನೈನಿ ಅವ್ರಿಗೆ ಯಾವ ಅಪಾಯನೂ ಆಗ್ಬಾರ್ದು ಅಂತ ನಾಗರಾಜನೇ ಬಂದು ಕಾಪಾಡ್ದ. ಹೌದು. ಏನಮ್ಮ ಮಹಾತಾಯಿ, ನಾನೇನಾದ್ರೂ ನಿನ್ ಗಂಡನ್ ನಾಗರಾಜನ್ನ ಅಲ್ಲಿ ಕರ್ಕೊಂಡು ಬಂದಿರ್ಲಿಲ್ಲ ಅಂದಿದ್ರೆ ಎಷ್ಟು ಜನ ಪ್ರಾಣ ಹೋಗ್ತಿತ್ತೋ ಏನೋ. ಹೌದು ಹೌದು ಅಂತ ನಾಚಿಕೆ ಮರ್ಯಾದೆ ಇಲ್ದೆ ಹೇಗ್ ಹೇಳ್ತಿದ್ಯಾ ನೋಡು. ಏನ್ ಹಾಗನ್ಬಿಟ್ಟೆ ಶಿವ? ದೊಡ್ಡವ್ರನ್ನ ಹಾಗಂತಾರ? ಶಿವ ಹೇಳಿದ್ರಲ್ಲಿ ತಪ್ಪಿಲ್ಲ ಬಿಡು. ನಿಜವಾಗ್ಲೂ ನಾನು ಸ್ವಾರ್ಥದಲ್ಲಿ ಯೋಚಿಸಿದ್ದು ತಪ್ಪಾಯ್ತು. ನನ್ನ ಗಂಡ ಬರ್ದೇ ಇದ್ದಿದ್ರೆ ಎಷ್ಟು ಜನ ಬಲಿ ಆಗ್ತಿದ್ರು. ನೋಡಿದ್ರ, ಇವಾಗ ಮಾತ್ರ ಉಲ್ಲುಚಿ ಪುಟ್ಟಿನ ಎತ್ಕೊಳ್ಳೋಕೋಸ್ಕರ ಅವಸರದಲ್ಲಿ ಬಂದಿದ್ದಾಳೆ ಈ ನಾಗವೇಣಿ. ಆಗಿದ್ದೇನೋ ಆಗೋಯ್ತು ಶಿವ. ಸುಮನನ್ ಮಾತು ನಡಿಬೇಕು ಅಂದ್ರೆ ಉಲೂಚಿನ ನಾಗವೇಣಿ ಕೈ ಕೊಡ್ಬೇಕು. ಒಳಗೆ ಹೋಗೋದೋ ಬೇಡವೋ ಅಂತ ಗೊತ್ತಾಗ್ದೇ ನಿಂತಿದ್ದೀನಿ. ಚಿಕ್ಕ ಮಾತಿನ ಕೇಳಿದ್ರೆ ಬರೋ ಹುಣ್ಣಿಮೆ ಅಂತ ಹೇಳಿ ಮಾತು ಬದಲಾಯಿಸ್ತಾಳೆ. ನೀನ್ ಹೋಗಿ ಎತ್ಕೊಂಡ್ಬಿಡು, ಯೋಚನೆ ಮಾಡ್ಬೇಡ. ಹೋಗು, ಎತ್ಕೊಂಡು ಆಡ್ಸು. ಅಷ್ಟೇ ಅಂತೀರಾ? ಮಾತು ಕೊಟ್ಟ ಮೇಲೆ ಮತ್ತೆ ಮತ್ತೆ ಕೇಳೋದು ಯಾಕೆ? ಹೋಗು ಹೋಗು, ಸುಮನ ಮಾತು ಕೊಟ್ಟಿದ್ದಾಳಲ್ಲ. ಅಷ್ಟೇ ಅಂತೀಯಾ? ನಿಮ್ ಮಾತು ಕೇಳ್ತಿದ್ರೆ ನಂಗೆ ಯಾಕೋ ಡೌಟ್ ಬರ್ತಿದೆ. ನಡಿಬೇಕಾಗಿರೋದು ನಡಿಲೇಬೇಕಾಗಿದೆ ಅಲ್ವಾ ಶಿವ? ಡಮ್ಮೋ ಡಮ್ಮ ಅನ್ಬೇಕಿತ್ತು. ನೀನ್ ನಗ್ಬೇಡಮ್ಮ ತಾಯಿ.